ನಮ್ಗೆ ಎಲ್ಲೂ ಅವಹೇಳನ ಮಾಡ್ತಾ ಇಲ್ಲ. ಅದೇ ರಾಮ ಮಂದಿರದಾಗ ಕುಂತು ನಿಮ್ಮ ಟ್ರಸ್ಟಿ ಮೆಂಬರ್ ಕಳ್ರು ಅವ್ರ ಬಗ್ಗೆನೇ ಮಾತಾಡ್ರಿ. ನೀಟ್ ಪೇಪರ್ ಲೀಕ್ ಆಗ್ಯದ, ಅವ ಯಾವ ಮಾಡ್ಯಾನ ಗೊತ್ತು? BJP ಏಜೆಂಟ್ಗಳು, BJPದವ್ರು ಯಾರ ಅವ್ರ ಬಗ್ಗೆ ಮಾತಾಡ್ರಿ. ನೀವು ಕಾಂಗ್ರೆಸ್ ಬೇರೆ ಇನ್ನ ಪಕ್ಷದ ಬಗ್ಗೆ ಮಾತಾಡೋದು ಬೇಡ, ಆಮೇಲೆ ಮಾತಾಡ್ರಿ. ಬಟ್ ನಿಮ್ಮ ಹತ್ರ ಇದ್ದಂಥ ಕಳ್ಳು BJPದವ್ರಿಗಾರ ಮಾತಾಡ್ರಪ್ಪ. ಆ ಕಳ್ಳರ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಅಂದರೆ ನಿಮ್ಮಂಥ ಮಾನಿಗೇಟ್ ಸರ್ಕಾರ ಕೇಂದ್ರ ನಿಮ್ಗೆ ನಾಚಿಕೆ ಆಗಬೇಕು. ನಿಮ್ಮಂಥ ಮಾನಿಗೇಟ್ ಸರ್ಗ ಮುಂದಿನ ದಿನಗಳಲ್ಲಿ 2029 ಭಾರತ ದೇಶದಲ್ಲಿಂದ ನಿಮ್ಮ ಬುಡ ಹಿಡಿದು ಕೆತ್ತು ಬೀಸಾಕ್ತೀವಿ. ಗೊತ್ತು ನೀವು ರೈತರ ಪರವಾಗಿಲ್ಲ, ಇವತ್ತು ದಲಿತರ ಪರವಾಗಿಲ್ಲ, ಎಲ್ಲಕ್ಕ ಮುಖ್ಯ ಈ ದೇಶದಾಗಿರುವಂಥ ಭವಿಷ್ಯ ಇವತ್ತು ಮಕ್ಕಳ ಪರವಾಗಿಲ್ಲ. ಅಂದರೆ ಈ ದೇಶದ ಎಲ್ಲ ಮಕ್ಕಳಿಗೆ ಹೇಳ್ತೀನಿ, ಮಕ್ಕಳೇ ಈ BJPದವರೆಲ್ಲ ಅಂಧ ಭಕ್ತಗಳಿದ್ದಾರೆ. ಈ ಅಂಧ ಭಕ್ತಗಳು ತೆಲಿಗಿಂತ ಎದಕ್ರಿ ನಿಮಗೆಲ್ಲ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಅವರು ಇವರು ಅಂತೇಳಿ ಇವ್ರು ಏನೂ ಮಾಡಕ್ಕೆ ಬರಲ್ಲ. ಇವ್ರು ಲಾಸ್ಟ್ 14 ವರ್ಷದಿಂದ ಇವತ್ತು ಏನೇನೋ ಮಾಡ್ತೀವಿ, ಸೂರ್ಯ ಮಾಡ್ತೀನಿ, ಚಂದ್ರ ಮಾಡ್ತೀನಿ ಅಂತೇಳಿ ಮೋದಿ ಏನೇನೋ ಹೇಳಿದ್ರು. ಏನೂ ಮಾಡಲ್ಲ. ಅವ್ರಿಗೆ ಅಧಿಕಾರ ಪ್ರೀತಿ ಇದೆ, ಅಧಿಕಾರ ಬಿಟ್ಟು ಯಾರ ಬಗ್ಗೆ ಪ್ರೀತಿ ಇಲ್ಲ. ಇಂಥ ಮೋದಿ ಸರ್ಕಾರ ಇವತ್ತು ಕುಡಲಿಂದ ಕೆತ್ತಾಕ್ಬೇಕಂತೇಳಿ 2029 ಎಲ್ಲ ಯುವಕರು ರೋಡಿಗಿಳಿದು ಹೋರಾಟ ಮಾಡಬೇಕು. ಒಂದು ವೇಳೆ ಸೋನಂ ವಾಂಗ್ಚುಕ್ ಅನ್ಯಾಯ ಆದರೆ ಇದನ್ನು ನೇರ ಹೊಣೆ ನರೇಂದ್ರ ಮೋದಿ ಮತ್ತು ಧರ್ಮೇಂದ್ರ ಪ್ರತಾಪ್ ಇದಕ್ಕೂ ಹೊಣೆಗಾರಿಕೆ ಆಗ್ತಾರೆ ಅಂತೇಳಿ ನಾವು ಈ ದಿನ ಬೀದರ್ ಜಿಲ್ಲೆಯಿಂದ ವಿವಿಧ ಸಂಘಟನೆಗಳು ಎಲ್ಲರೂ ಕೂಡಿ ಹೋರಾಟ ಮಾಡ್ತಾರೆ. ಈ ಹೋರಾಟ ಬೆಂಬಲ ಕೊಡ್ತಾ ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬೀದರ್. ಧನ್ಯವಾದ. ವಿವಿಧ ಸಂಘಟನೆಗಳ ವತಿಯಿಂದ ಕೇಂದ್ರ ಸರ್ಕಾರದ ದುರಾಡಳಿತದ ವಿರುದ್ಧ ಹಾಗೂ ನೀಟ್ ಪೇಪರ್ ಲೀಕ್ ಏನು ಆಗ್ತಾ ಇದೆ ಪ್ರತಿ ವರ್ಷ ಸತತವಾಗಿ 2-3 ವರ್ಷದಿಂದ ನೀಟ್ ಪೇಪರ್ ಲೀಕ್ ಆಗ್ತಾ ಇದೆ, ಅದರ ವಿರುದ್ಧ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಂತೇಳಿ ಏನು ನಾವು ಡಿಮಾಂಡ್ ಇಟ್ಟು ಏನು ಪ್ರತಿಭಟನಾ ರ್ಯಾಲಿ ಅಂಬೇಡ್ಕರ್ ಸರ್ಕಲ್ ಬೀದರ್ದಿಂದ ಮಾಡ್ಕೊತಾ ಹೋಗಿ ತಹಸೀಲ್ ಆಫೀಸ್ನಲ್ಲಿ ಮೆಮೊರಾಂಡಮನ್ನು ಸಲ್ಲಿಸೋದ್ರ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಶಿಕ್ಷಣ ಮಂತ್ರಿಗಳು ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೋಬೇಕು. ಅವರು ಹಾಗೆಯೇ ಪ್ರಧಾನಮಂತ್ರಿ ಇದಕ್ಕೂ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಡಿಮಾಂಡು ನಮ್ಮ ಬೀದರ್ ಜಿಲ್ಲೆಯಿಂದ ನಾವು ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದ್ದೀವಿ. ಬಂಧುಗಳೇ, ಬಡ ಮಕ್ಕಳು ಅವರ ತಂದೆ ತಾಯಿಗಳು ಏನೇನೋ ಕನಸಿಟ್ಕೊಂಡು ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನನ್ನ ಮಗ ಪೈಲಟ್ ಏನೇನೋ ಆಗಬೇಕಂತ ದೊಡ್ಡ ದೊಡ್ಡ ಆಸೆ ಇಟ್ಕೊಂಡು ಸುಮಾರು ವರ್ಷಗಳಿಂದ 5 ವರ್ಷ 3 ವರ್ಷ 2 ವರ್ಷದಿಂದ ತಮ್ಮ ಮಕ್ಕಳನ್ನು ಅಭ್ಯಾಸ ಮಾಡಿಸಿ ಸಾಲ ಸೌಲ ಮಾಡಿ ಮನೆ ಮಾರಿ ಹೊಲ ಮಾರಿ ಏನೇನೋ ತಕ್ಲೀಫ್ ಮಾಡಿಕೊಂಡು ಅವರು ದುಡ್ಡು ಹಾಕಿ ಮಕ್ಕಳಿಗೆ ಓದಿಸ್ತಾರೆ ಒಂದು ಕಡೆ ಇದ್ದರೆ, ಇಲ್ಲಿ ಬಂಡವಾಳಶಾಹಿಗಳು ಏನು ರಿಚೆಸ್ಟ್ ಪೀಪಲ್ ಏನಿದ್ದಾರೆ ಅವರು ಮಂತ್ರಿಗಳಿಗೆ ಹಿಡ್ಕೊಂಡು ಸರ್ಕಾರದ ಅಧಿಕಾರಿಗಳಿಗೆ ಹಿಡ್ಕೊಂಡು ಏನು ಪೇಪರನ್ನು ಪ್ರತಿ ವರ್ಷ ಲೀಕ್ ಮಾಡಿ ತಮ್ಮ ಮಕ್ಕಳಿಗೆ ಅರ್ಹತೆ ಇಲ್ಲದೇ ಇದ್ದರೂ ಕೂಡ ಮುಂಬಾಗಿಲಿನಿಂದ ಮೆಡಿಕಲ್ ಆಗಲಿ ಇಂಜಿನಿಯರ್ ಸೀಟ್ಗಳಲ್ಲಿ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಅದರಿಂದ ಬಡ ವಿದ್ಯಾರ್ಥಿಗಳಿಗೆ ಅರ್ಹತೆ ಉಳ್ಳ ಟ್ಯಾಲೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಭಾಳಷ್ಟು ಹಿನ್ನಡೆ ಆಗ್ತಾ ಇದೆ. ಇದರಿಂದ ಹತಾಶಗೊಂಡ ಬಡ ಎಷ್ಟೋ ವಿದ್ಯಾರ್ಥಿಗಳು ಸುಮಾರು 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಯಾರು ಜವಾಬ್ದಾರರು? ಕೇಂದ್ರ ಸರ್ಕಾರವೇ ಹೊಣೆಯಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಮಂತ್ರಿನೇ ಇದಕ್ಕೆ ಹೊಣೆಯಾಗಿರ್ತಾರೆ, ಧರ್ಮೇಂದ್ರ ಪ್ರಧಾನ್. ಇವರಿಗೆ ಎಷ್ಟು ರಾಜಕೀಯ ಶರ್ಮಿಲ್ಲ. ಸುಮಾರು 19 ದಿನ ಆಯ್ತು. ಇವತ್ತು ಒಬ್ಬರು ಸೋನಂ ವಾಂಗ್ಚುಕ್ ಅಂತೇಳಿ ಅವರು 22 ದಿನ ಆಯಿತು ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಕೂಡ ಮೊದಲು ಯಾರೂ ಅವ್ರಿಗೆ ಸರ್ಕಾರ ಕೇಳಲಿಕ್ಕೆ ಹೋಗಿಲ್ಲ. ಇವಾಗ ದೇಶದ ಮೂಲೆ ಮೂಲೆಗಳಿಂದ ಪ್ರಭಾವಿ ವ್ಯಕ್ತಿಗಳು ಎಲ್ಲ ಹಿರಿಯ ನಾಯಕರು, ರಾಜಕೀಯ ನಾಯಕರು, ಹೋರಾಟಗಾರರು ಎಲ್ಲರೂ ಅವರಿಗೆ ಹೋಗಿ ಭೇಟಿಯಾಗತಕ್ಕಂಥದ್ದು ಮಾಧ್ಯಮಗಳಲ್ಲಿ ನೋಡಿ ಈಗ ಸರ್ಕಾರ ಹೆಚ್ಚಿಕೊಂಡು ಅವರಿಗೆ ಬಲವಂತಪೂರ್ವಕವಾಗಿ ಅಲ್ಲಿ ಹೋರಾಟ ಮಾಡ್ತಕ್ಕಂಥ ಸ್ಥಳದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಎಲ್ಲೋ ಒಯ್ದು ಹಾಸ್ಪಿಟಲ್ನಾಗ ಒಯ್ದು ಇಟ್ಟಿದ್ದೇವೆ ಅಂತ ಹೇಳ್ತಾರೆ. ಇದು ಅವರು ಏನು ಮಾಡ್ತಕ್ಕಂಥ ಅದು ಏನು ಕ್ರಮ ಇದೆ, ಸಂಪೂರ್ಣವಾಗಿ ಡೆಮಾಕ್ರಸಿ ಖಿಲಾಫ್ ಇದೆ. ಡೆಮಾಕ್ರಸಿ ಮಣ್ಣು ಬುಕ್ಕಿಸ್ತಕ್ಕಂಥ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಬಡವರ ಚಿಂತೆ ಇಲ್ಲ, ರೈತರ ಚಿಂತೆ ಇಲ್ಲ, ವಿದ್ಯಾರ್ಥಿಗಳ ಚಿಂತೆ ಇಲ್ಲ, ಯಾವುದೇ ಬೆಲೆಗಳದು ಅವ್ರು ತಿಂತಕ್ಕಂಥ ಆಹಾರದ ಕಿಮ್ಮತ್ತು ಅದರ ಬಗ್ಗೆ ಚಿಂತೆ ಇಲ್ಲ. ಇಂಥ ಒಂದು ದುರಾಡಳಿತ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕಂತೇಳಿ ಈ ಮೂಲಕ ನಾವು ಬಲವಂತವಾಗಿ ಮಾನ್ಯ ರಾಷ್ಟ್ರಪತಿಗಳಿಗೆ ಒತ್ತಾಯದ ಮನವಿಯನ್ನು ಈ ಮೂಲಕ ತಹಸೀಲ್ ಕಚೇರಿಯಲ್ಲಿ ಸಲ್ಲಿಸ್ತಾ ಇದ್ದೇವೆ.
ನನ್ನ ಹೆಸರು ಚಂದ್ರಕಾಂತ್ ನಿರಾಟೆ, ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷರು, ಬೀದರ್. ಬೀದರ್ ಜಿಲ್ಲೆಯಿಂದ ಏನು 24 ಲಕ್ಷ ನೀಟ್ ಓದಿದಂಥ ವಿದ್ಯಾರ್ಥಿಗಳಿಗೆ ಏನದ ಏನು ಅನ್ಯಾಯ ಆಗ್ಯದ, ಆ ಅನ್ಯಾಯದ ಏನು ನೇರ ಹೊಣೆ ಏನು ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ಅವ್ರು ಕೂಡಲೇ ಏನದ ರಾಜೀನಾಮೆ ಕೊಡಬೇಕು. ಮತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಅವರನ್ನು ಕೂಡಲೇ ಏನದ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಈ ಒಂದು ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ಇವತ್ತು ನಾವೇನದ ಇಲ್ಲಿ ಒಂದು ಪ್ರತಿಭಟನೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ನಾವೇನದ ಒತ್ತಾಯ ಮಾಡ್ತೀವಿ ಬಂಧುಗಳೇ. ನನ್ನ ಹೆಸರು ರಾಜ್ಕುಮಾರ್ ಗುನ್ನಳ್ಳಿ, ಅಂಬೇಡ್ಕರ್ ಯೋಜನೆ ರಾಜ್ಯಾಧ್ಯಕ್ಷ. मोदी तेरी तानाशाही नहीं चलेगी, नहीं चलेगी। मोदी तेरी तानाशाही नहीं चलेगी, नहीं चलेगी। इस्तीफा दो, इस्तीफा दो, इस्तीफा दो। लीग मंत्री गद्दी छोड़, गद्दी छोड़, गद्दी छोड़। लीग मंत्री गद्दी छोड़, गद्दी छोड़, गद्दी छोड़। शर्म करो, शर्म करो, शर्म नहीं तो डूब मरो, डूब मरो, डूब मरो। शर्म नहीं चलेगी, नहीं चलेगी। विद्यार्थी विरोधी केंद्र ಸರ್ಕಾರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿದ್ಯಾರ್ಥಿ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿ ವಿರೋಧಿ ಕೇಂದ್ರ ಸರ್ಕಾರಕ್ಕೆ देना होगा, देना होगा, इस्तीफा तुमको देना होगा, देना होगा, देना होगा। मोदी तेरी तानाशाही नहीं चलेगी, नहीं चलेगी, मोदी तेरी तानाशाही नहीं चलेगी, नहीं चलेगी। लीग मंत्री गद्दी छोड़, गद्दी छोड़, गद्दी छोड़, लीग मंत्री गद्दी छोड़। गद्दी छोड़, गद्दी छोड़। अरे धर्मेंद्र प्रधान शर्म करो, शर्म करो, शर्म करो। अरे शर्म नहीं तो डूब मरो, डूब मरो, डूब मरो। इंकलाब जिंदाबाद, इंकलाब जिंदाबाद। अंबेडकर अंबेडकर अंबेडकर, अंबेडकर, अंबेडकर अंबेडकर अंबेडकर, अंबेडकर। जय 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 भीम, जय भीम, जय भीम, जय 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 भीम। जय भीम, जय भीम। ಸ್ವನಮಾಂಸಿಕರ ಮರಣಾಂತಿಕ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲಿಸಿ ಕೇಂದ್ರ ಸರ್ಕಾರದ ದುರಾಡಳಿತ ಖಂಡಿಸಿ ಹಾಗೂ ಶಿಕ್ಷಣ ರಂಗದಲ್ಲಿ ಸುಧಾರಣೆಗೆ ಒತ್ತಾಯಿಸಿ ಮತ್ತು ನೀಟ್ ಪರೀಕ್ಷೆ ಪೇಪರ್ ಸೋರಿಕೆಯಲ್ಲಿ ಆಗಿರುವುದಕ್ಕೆ ಸಂಪೂರ್ಣವಾಗಿ ಹೊಣೆಗಾರರಾಗಿರುವ ಕೇಂದ್ರ ಸರ್ಕಾರದ ಮಂತ್ರಿ ಶ್ರೀ ಧರ್ಮೇಂದ್ರ ಪ್ರಧಾನ್ ಹಾಗೂ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ರಾಜೀನಾಮೆ ಪಡೆಯುವಂತೆ ಒತ್ತಾಯಿಸಿ ಗೌರವಾನ್ವಿತ ರಾಷ್ಟ್ರಪತಿ ಅವರಿಗೆ ಮನವಿ ಸಲ್ಲಿಸುವಿಕೆ ಪತ್ರ ಇದ್ದರು.